ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾನು ಮುಸ್ತಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ರೋಷಾಗ್ನಿಯಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಯ ಶಾಸಕ ಎಸ್ಎನ್ ಚನ್ನಬಸಪ್ಪ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇನ್ನು ಈ ಬಾರಿಯ ದಸರಾವನ್ನ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡುವ ವಿಚಾರದಲ್ಲಿ ಬಿಜೆಪಿಗರು ಕಂಪ್ಲೀಟ್ ನಿಗಿ ಕೆಂಡಾಗಿದ್ದಾರೆ. ಇದರ ಮುಂದುವರೆದ ಭಾಗ ಎನ್ನುವಂತೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಆಕ್ರೋಶ ಹೊರಗಾಕಿದ್ದಾರೆ. ಹಿಂದೂ ಸಮಾಜಕ್ಕೆ ಮಾಡ್ತಿರುವಂತಹ ಅಪಮಾನ ಇದು, ದೇವರಲ್ಲಿ ನಂಬಿಕೆ ಇದೆಯಾ ಅನ್ನೋದಾಗಿ ಬಾನು ಅವರ ಬಳಿ ಉತ್ತರವಿಲ್ಲ. ಅದನ್ನ ಕೇಳಿದ್ರೆ ದಸರಾಗೆ ತನ್ನದೇ ಆದಂತ ಇತಿಹಾಸ ಇದೆ, ಇಲ್ಲಿ ತುಷ್ಟೀಕರಣಕ್ಕೆ ಜಾಗ ಇಲ್ಲ, ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಾನುಗೆ ಬಾಗಿನ ನೀಡಿ. ಜೊತೆಯಲ್ಲಿ ದಸರಾ ಚಾಮುಂಡೇಶ್ವರಿ ಮೆರವಣಿಗೆ ಉದ್ಘಾಟನೆ ಹಿಂದೂಗಳಿಗೆ ಸಿಗಬೇಕಲ್ವಾ, ಇದನ್ನ ಎಚ್ಚರಿಕೆಯ ಗಂಟೆಯಾಗಿ ಸರ್ಕಾರ ತೆಗೆದುಕೊಳ್ಳಬೇಕು. ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರೆ ನಿಮ್ಮ ಕತೆ ಅಧೋಗತಿ ಆಗತ್ತೆ, ಅದೇನು ದೂರ ಇಲ್ಲ ಅನ್ನೋದಾಗಿ ಶಿವಮೊಗ್ಗದಲ್ಲಿ ಬಿಜೆಪಿಯ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ವಿಚಾರವಾಗಿ ಆಕ್ರೋಶ ಹೊರಗಾಕಿದ್ದಾರೆ. ಸಮಸ್ತ ಹಿಂದೂ ಧರ್ಮಾಭಿಮಾನಿಗಳಿಗೆ, ಸಮಸ್ತ ಹಿಂದೂ ಸಮಾಜಕ್ಕೆ ಮಾಡ್ತಿರೋಂಥ ಅಪಮಾನದ ಸಂಗತಿ ಅಂತೇಳಿ ನನಗಂತೂ ಅನಿಸ್ತಾ ಇದೆ. ಅವರು ಸಾಹಿತಿಗಳು, ಅವರಿಗೆ ನಾವು ಗೌರವ ಕೊಡ್ತೇವೆ. ಆದರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಅವರು ವಿಗ್ರಹ ಆರಾಧಕರಲ್ಲ. ಅವರು ವಿಗ್ರಹ ಆರಾಧಕರು ಅಲ್ಲದೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಸರಾ ಅದರದೇ ಆದಂಥ ಮಹತ್ವವನ್ನು ಪಡೆದಿದೆ. ಇದರಲ್ಲಿ ತುಷ್ಟೀಕರಣದ ನೀತಿಗೆ ಇಲ್ಲಿ ಜಾಗ ಇಲ್ಲ. ತುಷ್ಟೀಕರಣದ ನೀತಿ ಎಲ್ಲಿ ತನಕ ಮಾಡ್ತೀರಿ ನೀವು? ನಿಮ್ಮ ಮನೆಗೆ ಕರ್ಕೊಂಡೋಗಿ ಅವರಿಗೆ ಬಾಗಿನ ಸಮರ್ಪಣೆ ಮಾಡಿ, ನಿಮ್ಮಲ್ಲಿರುವಂಥ ಏನು ಬೇಕಾದರೂ ಕೊಡಿ ಅವರಿಗೆ. ಆದರೆ ಚಾಮುಂಡೇಶ್ವರಿ ವೈಭವದ ಮೆರವಣಿಗೆ ಸಂದರ್ಭದೊಳಗಡೆ ಯಾರಿಗೆ ನಂಬಿಕೆನೇ ಇಲ್ಲ ಅಂಥವ್ರ ಬಗ್ಗೆ ನೀವು ಉದ್ಘಾಟನೆಯನ್ನು ಮಾಡಿಸುವಂಥದ್ದು ಇದೊಂದು ದೊಡ್ಡ ಅಪಚಾರ, ರಾಜ್ಯಕ್ಕೆ ಮಾಡಿದಂಥ ಅಪಮಾನ, ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಮಾನ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಮಾತನ್ನು ಹೇಳಿದ್ದಾರೆ, ಇದು ಹಿಂದೂಗಳ ಆಸ್ತಿ ಅಲ್ಲ ಇದು ಅಂಥೇಳಿ. ಇನ್ಯಾರದ್ದು ಆಸ್ತಿ ಇದು? ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೇವತೆ. ಆ ಆರಾಧ್ಯ ದೇವತೆಯ ಸ್ಥಾನ ಏನಿದೆ? ಅವಳು ಬಾಳುತ್ತಾ ಇರೋವಂಥ ಜಾಗ ಯಾವುದಿದೆ? ಎಲ್ಲಿ ಕೂತ್ಕೊಂಡು ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ, ಈ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಇದ್ದಾಳೆ. ಅವಳು ಹಿಂದೂ ಸಮಾಜದ ಆಸ್ತಿ ಅಲ್ಲದೆ ಮುಸಲ್ಮಾನರ ಆಸ್ತಿನ ಅವಳು?